ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಅಣ್ಣನ ಮಗಳು ಮದುವೆ ಇರೋದ್ರಿಂದ ನಾವು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಪಾಪುಗೆ ಈ ಥರ ರೆಡಿ ಮಾಡಿದ್ದೆ. ಸೊ ನನ್ನ ಮಗಳಿಗೆ ನೈ ಪಾಲಿಶ್ ಹಚ್ಬಿಟ್ಟು ಇದು ಇನ್ನೊಬ್ಳು ಮಗಳಿಗೆ ಸಿಂಪಲ್ಲಾಗಿ ಫೇರ್ ಆ್ಯಂಡ್ ಲವ್ಲಿ ಹಚ್ಬಿಟ್ಟು ಅದ್ರ ಮೇಲೆ ಪೌಡ್ರನ್ನ ಅಂಟಿಸ್ತಾ ಇದ್ದೀನಿ. ಸೊ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಸೊ ಹೇರ್ ಸ್ಟೈಲ್ ಈ ಥರ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಬಾಚಿ ಈ ಥರ ಬಳೆನೂ ತೊಗೊಬಂದಿದ್ದೆ. ಆದರೆ ಯೂ ಸೈಜ್ ಸಿಗಲಿಲ್ಲ. ಸೊ ಹಾಗಾಗಿ ಈ ಥರ ತೊಗೊಬಂದೆ. ನೀಟಾಗಿ ಹೇರ್ ಸ್ಟೈಲೆಲ್ಲ ಬಾಚಿಬಿಟ್ಟು ಇಯರ್ ಪಿನ್ನನ್ನು ಮುಂದೆಗಡೆ ಫ್ರಂಟಲ್ಲಿ ಹಾಕ್ತಾ ಇದ್ದೀನಿ. ಸೊ ಫ್ರಂಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಥರ ಹಾಕಿದ್ರೆ ತುಂಬ ಲುಕ್ಕಾಗೂ ಸಹ ಕಾಣಿಸುತ್ತೆ. ನೋಡಿ ಸಿಂಪಲಾಗಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಚೆನ್ನಾಗಿದೆ. ಇನ್ನೊಬ್ಳು ನನ್ನ ಮಗಳಿಗೆ ಆಲ್ರೆಡಿ ರೆಡಿ ಮಾಡಿದೆ. ಸೊ ಲಿಪ್ಸ್ಟಿಕ್ ಹಾಕ್ಬಿಟ್ಟು, ಅಂದರೆ ಸ್ಟ್ರೈಟ್ ಹೇರ್ ಇರೋದ್ರಿಂದ ಈ ಥರ ಬಾಚಿದ್ರೆ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸೊ ಬಾಚಿ ಅದೇ ಥರ ಬಿಟ್ಟಿದ್ದೀನಿ. ಸೊ ಹೇರ್ ಪಿನ್ ಏನು ಯೂಸ್ ಮಾಡಿಲ್ಲ. ಸೊ ನೋಡಿ, ಈ ಥರ ಚೆನ್ನಾಗಿದೆ ಸಿಂಪಲ್ಲಾಗಿ. ನೋಡಿ, ಇಬ್ಬರೂ ರೆಡಿ ಮಾಡಿಬಿಟ್ಟಾದ್ಮೇಲೆ ನಾನು ರೆಡಿ ಆಗೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಕ್ರೀಮನ್ನು ಹಚ್ಕೊಂಡಿದ್ದೆ, ಫೇರ್ ಆ್ಯಂಡ್ ಲವ್ಲಿನ ಹಚ್ಚೋದು. ಸೊ ಅದ್ರ ಮೇಲೆ ಪೌಡ್ರನ್ನ ಅಂಟಿಸ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಒಂದು ಲಿಪ್ಸ್ಟಿಕ್ಕನ್ನು ಲೈಟಾಗಿ ಹಚ್ಕೋತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ಒಂದು ಲೈಟಾಗಿ ಒಂದು ಸ್ಟಿಕ್ಕರನ್ನು ಇಟ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಅಂದರೆ ಕುಂಕುಮನ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಅಂದರೆ ಹೆಣ್ಮಕ್ಳು ಕುಂಕುಮನೇ ಲುಕ್ಕು. ಸೊ ಹಾಗಾಗಿ ಲಕ್ಷಣ ಕಾಣಿಸುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಜುಮ್ಕಿ ಈ ಥರ ತೊಗೊಂಡಿದ್ದೆ ನಾನು ಮ್ಯಾರೇಜ್ಗೆ ಅಂದ್ಬಿಟ್ಟು. ಸೊ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ಎಲ್ಲ ಆದಮೇಲೆ ನಾನು ಬೆಳಗ್ಗೆ ಫಂಕ್ಷನ್ಗೆ ಯಾವ ಥರ ಸ್ಯಾರಿ ಹಾಕ್ಕೋಬೇಕು ಅಂದ್ಬಿಟ್ಟು, ಅಂದರೆ ಮ್ಯಾರೇಜ್ ಫಂಕ್ಷನ್ ಆಗಿರೋದ್ರಿಂದ ಧಾರೆಗೆ ತೊಗೋತಾ ಇರೋದು ಇದು ಸ್ಯಾರಿ. ಸೊ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು. ನನ್ನ ಮಕ್ಕಳಿಗೆಲ್ಲ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡೆ. ನೆಕ್ಸ್ಟು ಅಂದರೆ 3 ಜೊತೆ ತೊಗೊಂಡೆ. ಮತ್ತು ಬಳೆ ಮತ್ತು ಸ್ಟಿಕ್ಕರಿಂಗ್ಸು ಸಹ ಹಾಕ್ಕೊಂಡೆ. ಮತ್ತು ಕರ್ಚಿಪ್ ಎಲ್ಲ ಬೇಕಾಗುತ್ತಲ್ಲ, ಆ ಕರ್ಚಿಪನ್ನು ಇಟ್ಕೊಂಡೆ. ಸೊ ಚೌಟ್ರಿಗೆ ಹೋದ್ಮೇಲೆ ನೆಕ್ಸ್ಟು ಈ ಥರ ಒಂದು ಫೋಟೋನ ವಿಡಿಯೋಸನ್ನು ಹಾಕ್ಕೊಂಡೆ. 5:30ಗೆ ಅಲ್ಲಿ ರೀಚ್ ಆದ್ವಿ ಮಾಗಡಿ.